ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ನಾನಿವತ್ತು ಕುಡಿತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ ಕುಡಿತವನ್ನು ಯಾವ ರೀತಿ ಬಿಡ್ತಾನೆ ಅನ್ನೋದ್ರ ಬಗ್ಗೆ ಒಂದು ಕಥೆನ ಹೇಳ್ತೇನೆ. ಕಥೆಯನ್ನು ಪೂರ್ತಿಯಾಗಿ ಕೇಳಿ. ಯಾರ್ಯಾರ ಮನೆಯಲ್ಲಿ ಕುಡಿತದ ಚಟಕ್ಕೆ ಬಿದ್ದಿರ್ತಾರೋ ಅವರಿಗೆಲ್ಲ ಇದೊಂದು ಕಥೆ ತುಂಬ ಸ್ಫೂರ್ತಿದಾಯಕವಾಗುತ್ತೆ ಅಂತ ಹೇಳ್ತೇನೆ. ಮದ್ಯಪಾನ ವ್ಯಾಸಿಯನಿಯೊಬ್ಬನಿಗೆ ತಾನು ಆಧ್ಯಾತ್ಮದ ಕಡೆ ವಾಲಬೇಕೆಂಬ ಬಲವಾದ ಇಚ್ಛೆಯಾಯಿತು. ಅನೇಕ ಗುರುಗಳನ್ನು ಭೇಟಿಯಾದ. ಆದರೆ ಎಲ್ಲರದ್ದು ಒಂದೇ ಉತ್ತರ: ನೀನು ಮೊದಲು ಕುಡಿತ ಬಿಟ್ಟು ನಮ್ಮ ಹತ್ತಿರ ಬಾ, ಆಮೇಲೆ ನೋಡೋಣ. ಒಂದು ದಿನ ಅವನ ಅದೃಷ್ಟಕ್ಕೆ ಮುಕ್ತ ಮನಸ್ಸಿನಿಂದ ಆಲೋಚಿಸುವ ಗುರು ಒಬ್ಬ ಸಿಕ್ಕ. ಅವನ ಸಮಸ್ಯೆಗಳನ್ನೆಲ್ಲ ಆಲಿಸಿ ಆ ಗುರು ಹೇಳಿದ: ಮದ್ಯಪಾನ ಇದು ನಿನ್ನ ವೈಯಕ್ತಿಕ ವಿಷಯ. ನಾನು ಅದರಲ್ಲಿ ತಲೆ ಹಾಕುವುದಿಲ್ಲ. ನಿನಗೆ ದೀಕ್ಷೆ ಕೊಡುತ್ತೇನೆ. ಆದರೆ ಕಾವಿ ಬಟ್ಟೆಯನ್ನು ಧರಿಸಿದ ಮೇಲೆ ಯಾವ ಸಮಯದಲ್ಲಿಯೂ ಅದನ್ನು ತೆಗೆದು ಬೇರೆ ಬಟ್ಟೆ ಧರಿಸಕೂಡದು. ಆತ ಒಪ್ಪಿಕೊಂಡು. ಆದರೆ ಮರುದಿನ ಸಂಜೆಯಾದೊಡನೆ ಎಂದಿನಂತೆ ಮದ್ಯಪಾನದ ಕಡೆಗೆ ಮನಸ್ಸು ಎಳೆಯತೊಡಗಿತು. ಮೇಲಾಗಿ ತನ್ನ ಗುರುವಿನಿಂದಲೂ ಇದಕ್ಕೇನೂ ಅಭ್ಯಂತರವಿರಲಿಲ್ಲ. ಕಾವಿ ಬಟ್ಟೆಯಲ್ಲಿಯೇ ಮದ್ಯದಂಗಡಿಗೆ ಹೋದ. ಇವನನ್ನು ನೋಡಿದ ಮದ್ಯದಂಗಡಿ ಮಾಲೀಕ ಎದ್ದು ನಿಂತು ನಮಸ್ಕರಿಸಿ ತನ್ನ ಹತ್ತಿರ ಕೂಡಿಸಿಕೊಂಡ. ಚಹಾ, ಕಾಫಿ, ಜ್ಯೂಸ್ ಏನಾದರೂ ತರಿಸಲೇ ಎಂದು ಕೇಳಿದ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಗ್ರಾಹಕರೆಲ್ಲ ಅವನನ್ನು ಸುತ್ತುವರಿದು, ತಾವು ಹೇಗೆ ನಿರ್ವ್ಯಸನಿಗಳಾಗಿದ್ದೀರಿ, ನಮ್ಮನ್ನು ಇದರಿಂದ ಮುಕ್ತಗೊಳಿಸಿ, ನಮ್ಮ ಸಂಸಾರ ಬೀದಿ ಪಾಲಾಗುತ್ತಿದೆ, ನಮಗೂ ಆ ಗುರುಮಂತ್ರ ಹೇಳಿಕೊಡಿ ಎಂದು ಅವನನ್ನು ಎಳೆದುಕೊಂಡು ಹೊರಗೆ ಹೋದರು. ಆಗ ಅವನು ಅವರಿಗೆ ಅನಿವಾರ್ಯವಾಗಿ ಏನಾದರೂ ಉಪದೇಶ ಮಾಡಬೇಕಾಯಿತು. ಇದು ಅವನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಲ್ಲದೆ ಘಟನೆಯನ್ನು ಗುರುಗಳ ಜೊತೆ ಹಂಚಿಕೊಂಡ. ಆಗ ಗುರುಗಳು: ಒಂದು ವೇಳೆ ನಿನಗೆ ಕುಡಿಯಲೇಬೇಕು ಎನಿಸಿದರೆ ಈ ಕಾವಿ ವಸ್ತ್ರ ತೆಗೆದಿಟ್ಟು ಬೇರೆ ಬಟ್ಟೆಯಲ್ಲಿ ಹೋಗಬಹುದು ಎಂದರು. ಆಗ ಗುರುಗಳೇ ಉಪಾಯದಿಂದ ಮರ್ಯಾದೆ ಸಿಗುವಂಥ ಅದಕ್ಕಿಂತ ಒಳ್ಳೆಯ ವ್ಯಸನವನ್ನು ಹಚ್ಚಿದ್ದೀರಿ. ಇನ್ನು ನಾನು ಸರ್ವಾರ್ಥ ಕುಡಿಯಲಾರೆ ಎಂದ. ಒಂದು ಸಣ್ಣ ವ್ರತ, ಸ್ವಲ್ಪ ಶಿಸ್ತಿನ ಜೀವನಕ್ಕೆ ನಮ್ಮ ಜೀವನವನ್ನೇ ಹಸನಾಗಿಸುವ ಶಕ್ತಿ ಇದೆ. ಏನಾದರೂ ಸಾಧಿಸಬೇಕೆಂಬ ಹಂಬಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ. ಆದರೆ ಆ ಕಡೆ ಚಿತ್ತ ದೃಢ ಮಾಡಲು ಒಬ್ಬ ಯೋಗ್ಯ ಗುರುವು ಬೇಕಾಗುತ್ತಾನೆ. ಹೊರಗಣ್ಣಿನಿಂದ ಎಲ್ಲರೂ ನೋಡುತ್ತಾರೆ, ಆದರೆ ನಿಜವಾದ ಜ್ಞಾನಿಗಳು ಕೋಮಲತೆಯಿಂದ ಗುರಿ ತಲುಪಿಸುವ ಕಡೆಗೆ ದೃಷ್ಟಿ ಹಾಯಿಸುತ್ತಾರೆ ಎಂಬ ಸುಂದರವಾದ ವಾಕ್ಯ ಋಗ್ವೇದದಲ್ಲಿದೆ. ಹಾಳೆಯ ದಾಟಿಯಲ್ಲಿ ಸೀಮಿತ ರೀತಿಯಲ್ಲಿ ಜಿಗುಟಾಗಿ ಚಿಂತಿಸುವ ಬದಲು ಹೊಸ ರೀತಿಯ ಸೃಜನಾತ್ಮಕವಾದ ಮುಕ್ತ ಮನಸ್ಸಿನ ಆಲೋಚನೆಗಳು ನಮ್ಮನ್ನು ಮೇಲೆತ್ತುತ್ತಾ ಹೋಗುತ್ತವೆ. ಅಂಥ ಒಳ್ಳೆಯ ಚಿಂತನೆಗಳು ನಮ್ಮ ಬದುಕನ್ನು ಆವರಿಸಿಕೊಳ್ಳಲಿ, ದೌರ್ಬಲ್ಯಗಳು ದೂರವಾಗಲಿ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್, ಅವನು ಅಟ್ಲೀಸ್ಟ್ ಅವ್ನು ಖಾದಿ ಬಟ್ಟೆ ಹಾಕಿದ್ದಕ್ಕಷ್ಟೇ ಅವನನ್ನು ಸ್ವಾಮೀಜಿ ಅಂತ ಅಂದ್ಕೊಂಡ್ರು. ಮದ್ಯದಂಗಡಿ ಅವನಿಗೆ ಗೌರವ ಕೊಟ್ಟರು. ಅವ್ರ ಊರಲ್ಲೆಲ್ಲ ಅವನು ಕುಡುಕ ಅಂತ ಬೈತಿದ್ದವರು ಅವನನ್ನೇ ನಮಸ್ಕರಿಸಿ, ನೀನು ಯಾವ ಥರ ಬಿಟ್ಟೆ, ನಮ್ಮ ಸಂಸಾರನೂ ಇದರಿಂದ ಹಾಳಾಗ್ತಾ ಇದೆ, ಪ್ಲೀಸ್ ನಮಗೂ ಹೇಳ್ಕೊಡು, ಯಾವ ಥರ ಬಿಡೋದು ಈ ಚಟನ ಅಂತ ಎಲ್ಲರೂ ಅವನನ್ನು ಕೇಳ್ತಾ ತೊಡಗಿದ್ರು. ನೋಡಿದ್ರಲ್ಲ, ಒಂದು ಶಿಸ್ತಿನ ಒಂದು ಬಟ್ಟೆಗೆ ಯಾವುದೇ ಕೆಲಸಕ್ಕಾಗಿರ್ಬೋದು, ಆ ಬಟ್ಟೆ ನೋಡಿ ರೆಸ್ಪೆಕ್ಟ್ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ. ಈಗ ಪೊಲೀಸ್ ಆಗಿದ್ದರೆ ಅವ್ರು ಪೊಲೀಸ್ ಬಟ್ಟೆ ನೋಡಿಬಿಟ್ಟು ಪೊಲೀಸ್ ಅಂತ ಮರ್ಯಾದೆ ಕೊಡ್ತಾರೆ. ಲಾಯರಿಗೆ ಕೋರ್ಟ್ ನೋಡಿಬಿಟ್ಟು ಅವ್ರು ಲಾಯರು ಅಂತ ಹೇಳ್ಬಿಟ್ಟು ಮರ್ಯಾದೆ ಕೊಡ್ತಾರೆ. ಈಗ ಸ್ವಾಮೀಜಿ ಅವರಿಗೆ ಖಾದಿ ಬಟ್ಟೆಯನ್ನು ನೋಡಿಬಿಟ್ಟು ಅವ್ರು ಸ್ವಾಮೀಜಿ ಅಂತ ಹೇಳ್ಬಿಟ್ಟು ಮರ್ಯಾದೆ ಕೊಡ್ತಾರೆ. ನಾವು ಶಿಸ್ತನ್ನು ಕಾಪಾಡಬೇಕು ಅಂತಂದರೆ ಆ ಬಟ್ಟೆ ಕೋಡ್ ಇರುತ್ತೆ. ಆ ಬಟ್ಟೆ ಕೋಡ್ ಹಾಕೊಂಡ ತಕ್ಷಣ ಅವನಿಗೆ ಆ ಮದ್ಯಪಾನವನ್ನು ಬಿಡೋಕ್ಕಾಗೋದೇ ಇಲ್ಲ. ಅದಕ್ಕೋಸ್ಕರ ಅವ್ನು ಮದ್ಯದಂಗಡಿಗೆ ಹೋದರೂ ಸಹ ಅಲ್ಲಿರ್ತಕ್ಕಂಥವ್ರು ಅವನಿಗೆ ಇವನು ಮದ್ಯ ಬಿಟ್ಟಿದ್ದಾನೆ, ಇವನು ಒಳ್ಳೆ ವ್ಯಕ್ತಿ ಆಗಿದ್ದಾನೆ ಅಂತೇಳಿ ಮರ್ಯಾದೆ ಕೊಡ್ತಾರೆ. ಈ ಥರ ನಮ್ಮ ಜೀವನವನ್ನು ನಾವೇ ಸುಧಾರಿಸ್ಕೊಳ್ಳೋಣ. ನಮ್ಮ ಚಟಗಳನ್ನು ನಾವೇ ನಿರಂತರವಾಗಿ ದೃಢ ಸಂಕಲ್ಪ ಮಾಡಿ ಬಿಡೋಣ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ ಇದ್ದೇನೆ. ನಿಮಗೆ ನನ್ನ ಕಥೆಗಳು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಶುಭ